ನಮಸ್ಕಾರ ಸ್ನೇಹಿತರೆ ವೀಕ್ಲಿ ಕರೆಂಟ್ ಅಫೇರ್ಸ್ ಏನ್ ಮಾಡ್ತಾ ಇದೀವಿ. ಜೂನ್ ತಿಂಗಳ ಒಂದು ಮೊದಲ ವಾರದ ಕರೆಂಟ್ ಅಫೇರ್ ಏನಾಗಿತ್ತು, ಎರಡನೇ ವಾರ ಕರೆಂಟ್ ಅಫೇರ್ ತಗೊಂಡಿದ್ದೀನಿ. ಪ್ರೀವಿಯಸ್ ಮಾಡಿರ್ತಕ್ಕಂಥದ್ದು ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಮಂತ್ಲಿ ಇದು ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಎರಡೂ ಕೂಡ ತಾವು ನೋಡಬಹುದು. ಲಿಂಕ್ ಗಳನ್ನ ಕೊಡ್ತಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಬನ್ನಿ, ಇಲ್ಲಿ ಒಂದು ಇಂಪಾರ್ಟೆಂಟ್ ನಾವು ಬಿಟ್ಟಿದ್ವಿ. ಇಲ್ಲಿ ಜೂನ್ 5 ಓಕೆ, ವಿಶ್ವ ಪರಿಸರ ದಿನ. ಅದರ ಥೀಮ್ ಕೇಳ್ತಾರೆ ಇನ್ನೊಂದು ಅದು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದು ಅಂತಕ್ಕಂಥದ್ದು ಕೂಡ ಗೊತ್ತಿರಬೇಕು. ಸೊ ಹಾಗಾಗಿ ಅದೆರಡು ಇಂಪಾರ್ಟೆಂಟ್ ಪಾಯಿಂಟ್ ನೋಡೋಣ ಬನ್ನಿ. ವಿಶ್ವ ಪರಿಸರ ದಿನವನ್ನು ಪ್ರತಿ ವರ್ಷ ಜೂನ್ 5ರಂದು ಆಚರಿಸಲಾಗುತ್ತದೆ. ವಿಶ್ವ ಪರಿಸರ ದಿನ 2026 ಥೀಮ್ ಪ್ರಕೃತಿಯಿಂದ ಪ್ರೇರೇಪಿತ, ಹವಾಮಾನಕ್ಕಾಗಿ, ನಮ್ಮ ಭವಿಷ್ಯಕ್ಕಾಗಿ ಅಂತ ಕನ್ನಡದಲ್ಲಿ ಕೊಟ್ಟಿದೆ. ಒಂದ್ಸಲ ಕನ್ನಡದಲ್ಲಿ ಕೇಳ್ತಾನೆ, ಇಂಗ್ಲಿಷ್ನ ಕನ್ನಡದಲ್ಲಿ ಬರೀತಾನೆ, ಅದು ಗೊತ್ತಿರಬೇಕು. ಓಕೆ, ಅದನ್ನು ಕೂಡ ನಿಮಗೆ ತೋರಿಸ್ತೇನೆ. ಸೊ ರೈಟ್ ಆನ್ಸರ್ ಎರಡು ಕೂಡ ಇಲ್ಲಿ ಕರೆಕ್ಟ್. ಸೊ ಪ್ರತಿ ವರ್ಷ ಜೂನ್ 5 ನಾವು ವಿಶ್ವ ಪರಿಸರ ಎನ್ವೈರನ್ಮೆಂಟಲ್ ಡೇ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್ ಅಂತ ನೋಡಿ. ಪ್ರತಿ ವರ್ಷ ಒಂದೊಂದು ದೇಶ ಮಾಡುತ್ತೆ ಇದನ್ನ. 1972ರಲ್ಲಿ ಸ್ಟಾಕ್ಹೋಮ್ ಸಮ್ಮೇಳನದಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಇದನ್ನು ಸ್ಥಾಪನೆ ಮಾಡ್ತೀವಿ ನಾವು. ಅಂಡ್ ಈ ವರ್ಷ 2026 ಯಾವ ದೇಶ ಸೆಲೆಬ್ರೇಟ್ ಮಾಡ್ತಾ ಇದೆ ಅಂದ್ರೆ ಅದನ್ನ ಆಸ್ ಎ ಒಂದು ವಿಶ್ವಸಂಸ್ಥೆದ ಒಂದು ನೋಡಲ್ ಆಗಿ ಆ ದೇಶದಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಯಾವುದು ಅಂತಂದ್ರೆ ಜಾಗತಿಕವಾಗಿ ಈ ಆಚರಣೆ ಅಜರ್ಬೈಜಾನ್ ಈ ವರ್ಷ ಆಯೋಜಿಸ್ತಾ ಇದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಗಿಲ್ಲ? ಅಜರ್ಬೈಜಾನ್. ನೆಕ್ಸ್ಟ್ ಬರ್ತೇನೆ, ಫಿಫಾ ವರ್ಲ್ಡ್ ಕಪ್. ಇವತ್ತಿಂದ ಫಿಫಾ ವರ್ಲ್ಡ್ ಕಪ್ ಸ್ಟಾರ್ಟ್ ನಿಮಗೆ. ಓಕೆ, ಸೊ ತುಂಬಾ ಜನ ಕೂತ್ಕೊಂಡ್ಬಿಡ್ತೀರಾ ಅಲ್ವಾ ಸರ್. ಫಿಫಾ ವರ್ಲ್ಡ್ ಕಪ್ ಬಗ್ಗೆ ಒಂದಷ್ಟು ಪಾಯಿಂಟ್ಗಳು ಕರೆಂಟ್ ಅಫೇರ್ ರಿಲೇಟೆಡ್ ಏನಿದೆ ನೋಡೋಣ ಬನ್ನಿ. ಏನ್ ಕೇಳ್ಬೋದು? ಫಿಫಾ ವಿಶ್ವಕಪ್ 2026 ಕೆನಡಾ, ಮೆಕ್ಸಿಕೋ, ಯುನೈಟೆಡ್ ಸ್ಟೇಟ್ಸ್, USA ಜಂಟಿಯಾಗಿ ಆಯೋಜಿಸ್ತಾ ಇದೆ. ಹೌದು, ಇದು ಕರೆಕ್ಟು. ಭಾರತ ಫಿಫಾ ವಿಶ್ವಕಪ್ ಒಮ್ಮೆ ಮಾತ್ರ ಅರ್ಹತೆ ಪಡೆದಿತ್ತು. ಹೌದು ಸರ್, 1950 ಆದ್ರೆ ಹೋಗ್ಲಿಲ್ಲ ಅಲ್ವಾ. 1950 ಏಷ್ಯಾದಿಂದ ಇನ್ನೊಂದು ಯಾವುದೋ ಇದು ಪಾರ್ಟಿಸಿಪೇಟ್ ಮಾಡ್ಲಿಲ್ಲ. ನಾವು ಡೈರೆಕ್ಟ್ ಆಗಿ ಸೆಲೆಕ್ಟ್ ಆಗ್ತೀವಿ. ಅವಾಗ ಏನಾಗುತ್ತೆ, ದುಡ್ಡಿಲ್ಲ. ಮತ್ತೆ ಭಾರತ ಹಾಗೂ ಬೇರೆ ಬೇರೆ ಕ್ಲಬ್ಗಳು, ಓಕೆ, ಮಡ್ರಾಸ್ ಕ್ಲಬ್, ಮೈಸೂರು ಕ್ಲಬ್ಗಳು ಬೇರೆ ಬೇರೆ ದುಡ್ಡು ಕೊಡಕ್ಕೆ ರೆಡಿ ಆಗಿರ್ತಾರೆ, ಕೊಡ್ತೀವಿ ಅಂತ. ಆದ್ರೂ ನಾವು ಏಷ್ಯನ್ ಗೇಮ್ಸ್ಗೆ ನಾವು ಹೆಚ್ಚು ಗಮನ ಕೊಡೋಣ, ಇದಕ್ ಬೇಡ. ಆ ಟೈಮಲ್ಲಿ ಅಷ್ಟು ತುಂಬಾ ಇದು ಇರಲಿಲ್ಲ. ಹಂಗಾಗಿ ಇದಕ್ಕೆ ಗಮನ ಕೊಡೋಣ ಹೆಚ್ಚಾಗಿ ಅಂತಂದು ಹೇಳಿ ಅದಕ್ಕೆ ಅವ್ರು ಹೋಗ್ಲಿಲ್ಲ 1950. ಅವಾಗ ಒಂದು ಸ್ಟೇಟ್ಮೆಂಟು ಆಗತ್ತೆ. ಸೊ ಆ ಸ್ಟೇಟ್ಮೆಂಟ್ ಇಟ್ಕೊಂಡು ಅದಕ್ಕೆ ಅವ್ರಿಗೆ ಚಾನ್ಸ್ ಕೊಡ್ತಾ ಇಲ್ಲ ಅನ್ನೋ ರೀತಿ ಬಿಂಬಿಸ್ತಾ ಇದ್ದಾರೆ. ಆ ಸ್ಟೇಟ್ಮೆಂಟ್ ಅಲ್ಲ, ಅಂದ್ರೆ ಲೆಗ್ ಬಾಲ್ನ, ಫುಟ್ಬಾಲ್ನ ನೀವು ಬೂಟ್ ಬಾಲ್ ಮಾಡ್ಕೋತೀರಾ ಅಂತ ಸ್ಟೇಟ್ಮೆಂಟ್ ಕೂಡ ಆಗತ್ತೆ. ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೀನಿ ಪಾಯಿಂಟು. 2 ಪಾಯಿಂಟ್ ಆಯ್ತಲ್ಲ, 2 ಕರೆಕ್ಟ್. ಅರ್ಜೆಂಟೀನಾ ಅತಿ ಹೆಚ್ಚು ಫಿಫಾ ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದಿದೆ. ದಿಸ್ ಇಸ್ ರಾಂಗ್. ಸೊ ಕೇವಲ 2, 1 and 2 ಮಾತ್ರ ಕರೆಕ್ಟ್ ಆನ್ಸರ್ ಅಲ್ವಾ ಸರ್? ಎಸ್. ಹಾಗಾದ್ರೆ ಅತ್ಯಂತ ಹೆಚ್ಚು ಗೆದ್ದಿರೋದು ಯಾವುದು ಸರ್? ಯಾವ್ದು ಹೇಳ್ತೀರಾ? 1950 ಯಾವ ಒಂದು ರಾಷ್ಟ್ರ ಆಯೋಜಿಸ್ತಿತ್ತು? ಭಾರತ ಹೋಗ್ಬೇಕಾಗಿತ್ತಲ್ಲ. ಬ್ರೆಜಿಲ್ ಅಲ್ವಾ ಸರ್? ಬ್ರೆಜಿಲ್ ಅತ್ಯಂತ ಹೆಚ್ಚು ಗೆದ್ದಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಈ ವರ್ಷ ಲಾಸ್ಟ್ ಯಾವಾಗ 2022 ಆಯ್ತು ಕೇಳ್ತಾನೆ, ಅದು ಕೇಳ್ತಾನೆ ಬೇಕಾರೆ. ಕತಾರ್ ಆಯೋಜನೆ ಮಾಡಿತ್ತು. ಈ ವರ್ಷ 3 ರಾಷ್ಟ್ರಗಳು ಸೇರಿ ಆಯೋಜನೆ ಮಾಡ್ತಾ ಇದೆ. ನೆಕ್ಸ್ಟ್ 2030 ಅದು ಗೊತ್ತಿರಬೇಕು. ಓಕೆ, ಎಲ್ಲ ಕೂಡ ತಿಳಿಸ್ತಾ ಹೋಗ್ತಾನೆ. ಇದು ಎಷ್ಟನೇ ಆವೃತ್ತಿ ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಕೇಳಬಹುದು. ನೀವು ಇದನ್ನೆಲ್ಲ ಮಿಸ್ ಮಾಡಿರ್ತೀರ. ಇದು 23ನೇ ಆವೃತ್ತಿ. 4 ವರ್ಷಕ್ಕೆ ಒಂದ್ಸಲ ನಡೀತಕ್ಕಂಥದ್ದು ಇದು. ಓಕೆ, ಈ ಸಲ ಯುನೈಟೆಡ್ ಸ್ಟೇಟ್ಸ್ 11 ನಗರಗಳು ಆಯೋಜನೆ ಮಾಡ್ತಾ ಇದೆ. ಮೆಕ್ಸಿಕೋ 3 ನಗರಗಳು, ಕೆನಡಾ 2. ಕೆನಡಾ ಫಸ್ಟ್ ಟೈಮ್ ಆಯೋಜನೆ ಮಾಡ್ತಾ ಇರ್ತಕ್ಕಂಥದ್ದು, ಚೊಚ್ಚಲ. ಯುನೈಟೆಡ್ ಸ್ಟೇಟ್ಸ್ 1 ಸಲ ಮಾಡಿದೆ, ಮೆಕ್ಸಿಕೋ 3 ಸಲ ಒಂದು ಬಾರಿ ಮಾಡಿದೆ, ಇದು ಸೇರಿ. ಇನ್ನು ಇಲ್ಲಿ ನಾವು ನೋಡೋದಾದ್ರೆ ಅತ್ಯಂತ ಹೆಚ್ಚು ನಾನು ಆಲ್ರೆಡಿ ಹೇಳಿದೆ ಬ್ರೆಜಿಲ್, ಸೆಕೆಂಡ್ ಜರ್ಮನಿ, ಆಮೇಲೆ ಇಟಲಿ 2 ಸೇಮ್ 4, ಅರ್ಜೆಂಟೀನಾ 3. ಈಗ 2022 ಗೆದ್ದಿದ್ದೆ ಯಾವುದು? ಅರ್ಜೆಂಟೀನಾ, ಹಾಲಿ ಚಾಂಪಿಯನ್ ಇವಾಗಿರ್ತಕ್ಕಂಥದ್ದು. ಓಕೆ, ಇನ್ನು ಇಲ್ಲಿ ನಾವು ನೋಡೋದಾದ ಸ್ನೇಹಿತರೆ, ಪ್ರಮುಖವಾಗಿ ಫಸ್ಟ್ ಟೈಮು ಯಾವ ರಾಷ್ಟ್ರಗಳು ಈ ಫಿಫಾಗೆ ಈ ವರ್ಷ ಕಾಲಿಡ್ತಾರೆ? ಯಾಕಂದ್ರೆ ಈ ವರ್ಷ 48 ತಂಡಗಳಿದೆ, ಅದು ಗೊತ್ತಿರಬೇಕು. 32 ಅಲ್ಲ, ಪ್ರತಿ ಬಾರಿ 32 ಇತ್ತು, ಮೊದಲ ಬಾರಿ 48 ತಂಡ ವಿಸ್ತಾರ ಮಾಡಿದೆ. ಓಕೆ, ಇದ್ರಲ್ಲಿ ಇನ್ನೊಂದಿದೆ, ಐತಿಹಾಸಿಕವಾಗಿ ಇನ್ನೊಂದು ಹೇಳ್ಬೋದು. ಇರಾಕ್ ಆಕ್ಚುಲಿ 40 ವರ್ಷದಿಂದ ಭಾಗವಹಿಸಿತ್ತದು. ಅಂದ್ರೆ ಅದ್ರ ನಂತರ ಯಾಕೆ ಭಾಗವಹಿಸಿರ್ಲಿಲ್ಲ? ಬಿಕಾಸ್ ಕ್ವಾಲಿಫೈ ಆಗ್ತಿರ್ಲಿಲ್ಲ. ಅದು ಈ ಸಲ ಕ್ವಾಲಿಫೈ ಆಗಿದೆ ಇರಾಕ್ ಆಫ್ಟರ್ 40 years, ಅದು ಗೊತ್ತಿರಲಿ. ಓಕೆ, ಈ ಸಲ 4 ದೇಶಗಳು ಪ್ರಥಮ ಬಾರಿಗೆ ಪಾದಾರ್ಪಣೆ ಮಾಡ್ತಾ ಇರೋದು. ಯಾವುದು? ಕೇಪ್ ವರ್ಡೆ, ಕುರಕಾವೋ, ಜೋರ್ಡನ್ ಮತ್ತೆ ಉಜ್ಬೇಕಿಸ್ತಾನ್. ಸೊ ಈ 4 ಐತಿಹಾಸಿಕ ವಿಶ್ವಕಪ್ಗೆ ಪಾದಾರ್ಪಣೆ ಮಾಡ್ತಿರ್ತಕ್ಕಂಥದ್ದು, ಚೊಚ್ಚಲ ಒಂದು ವಿಶ್ವಕಪ್ಗಳು.
ಇನ್ನು ಪಂದ್ಯಗಳು ಏನು ಅದೆಲ್ಲ ಕೊಟ್ಟಿದ್ದೀನಿ, ದಟ್ ಇಸ್ ನಾಟ್ ಮಚ್ ಇಂಪಾರ್ಟೆಂಟ್. ಎಷ್ಟು ನಡೆಯುತ್ತೆ, 4 ಗುಂಪುಗಳಾಗಿ 12 ಗುಂಪುಗಳಾಗಿ 4 ತಂಡಗಳನ್ನ ಮಾಡ್ತೀವಿ, ಹೆಂಗೆ ಅದೆಲ್ಲ ನೀವು ನೋಡಿರ್ತೀರಿ. ನೀನು ಅದು ಬಿಟ್ರೆ ಮಸ್ಕಟ್ ಬಗ್ಗೆ ಗೊತ್ತಿರಬೇಕು. 3 ಮಸ್ಕಟ್, ಯಾಕಂದ್ರೆ 3 ರಾಷ್ಟ್ರಗಳು ಮಾಡ್ತಾ ಇದೆ. ಯು ಎಸ್ ಎ ಬಂದು ನಾವು ಕ್ಲಚ್ ಅಂತ ಕರಿತೀವಿ. ದಿಸ್ ಇಸ್ ಕ್ಲಚ್ USA ಮಸ್ಕಟ್. ಓಕೆ, ಕ್ಲಚ್ ಇದ್ರೊಂದು ರೀತಿ ಮಾನವ ರೂಪಿ ಬೋಳು ಹೊದ್ದು ಅಂತ ಕರಿತೀವಿ. ಓಕೆ, ಅದು ಧೈರ್ಯ, ನಾಯಕತ್ವ, ಏಕತೆ ಪ್ರದರ್ಶಿಸುತ್ತೆ. ಓಕೆ, ಇನ್ನು ಜಾಯ್ ಮೆಕ್ಸಿಕೋದು ಇದು ಶ್ರೀಮಂತ ಪರಂಪರೆನ, ಪ್ರಾಚೀನ ಮಾಯನ್ ಸಂಸ್ಕೃತಿಯನ್ನ ಪ್ರತಿಬಿಂಬಿಸ್ತಕ್ಕಂಥ ಒಂದು ಜಾಗ್ವಾರ್. ಓಕೆ, ನೋಡಿ ಜಾಗ್ವಾರ್, ಅದರ ಒಂದು ಚಿಹ್ನೆಗಳು ನೀವು ಕೂಡ ನೋಡಬಹುದು ಮೈ ಮೇಲೆ. ಇನ್ನು ಮೇಪಲ್, ಕೆನಡಾ, ಅದು ಮೇಪಲ್, ಅದ್ರ ನಿಮ್ಗೆ ಗೊತ್ತೇ ಇದೆ, ಅದರ ಸ್ಟೈಲಿಶ್ ಕೆನಡಾದ ಒಂದು ನಿಮಗೆ ಚಿಹ್ನೆ, ನಿಮಗೆ ಎಲೆ ಬರುತ್ತಲ್ಲ ಮೇಪಲ್ ಎಲೆ, ಗೊತ್ತೇ ಇದೆ ಅದ್ರ ಬಗ್ಗೆ ನಿಮಗೆ. ಸೊ ದಟ್ ಈಸ್ ವಾಟ್ 3 ಮಸ್ಕಿಟೋ ಅಲ್ಲ ಮಸ್ಕಟ್ಸ್ ನಾವು ನೋಡಬಹುದು ಈ ಸಲ. ಮತ್ತೆ ನೆಕ್ಸ್ಟ್ 2030 ಎಲ್ಲಿ ಆಗ್ತಾ ಇರೋದು? ಪೋರ್ಚುಗಲ್, ಮೊರಕ್ಕೋ ಮತ್ತು ಸ್ಪೇನ್ ಜಂಟಿಯಾಗಿ. ನೋಡಿ, ಪೋರ್ಚುಗಲ್, ಮೊರಕ್ಕೋ, ಸ್ಪೇನ್ ಜಂಟಿಯಾಗಿ ಆಯೋಜನೆ ಮಾಡ್ತಾ ಇದ್ದಾರೆ. ಜೊತೆಗೆ 100ನೇ ವಾರ್ಷಿಕೋತ್ಸವ ಆಗ್ತಾ ಇರೋದ್ರಿಂದ, ಪಂದ್ಯಾವಳಿ ಒಂದು ಇದಾಗೋದ್ರಿಂದ ಬೇರೆ ಕಡೆನೂ ಕೂಡ ಪಂದ್ಯಗಳನ್ನ ವಿಶೇಷವಾಗಿ ಉರುಗ್ವೆ, ಅರ್ಜೆಂಟೀನಾ, ಪರಗ್ವೇದಲ್ಲಿ ವಿಶೇಷ ಶತಮಾನೋತ್ಸವ ಪಂದ್ಯಗಳು ಕೂಡ ಅಲ್ಲಿ ಇರ್ತವೆ. ಒಟ್ಟಿನಲ್ಲಿ 2030ರಲ್ಲಿ ಮೊರಕ್ಕೋ, ಪೋರ್ಚುಗಲ್, ಸ್ಪೇನ್ ಜಂಟಿಯಾಗಿ ಆಯೋಜನೆ ಮಾಡ್ತಾ ಇದೆ. ಇನ್ನು ಇದೊಂದೇ ಅಲ್ಲ, ಸ್ಲೋಗನ್ ಕೇಳ್ತಾರೆ. ಸ್ಲೋಗನ್ ಇಸ್ ವೆರಿ ಇಂಪಾರ್ಟೆಂಟ್ ಈ ವರ್ಷದ್ದು. ಪ್ರತಿ ಒಂದು ಇದರಲ್ಲಿ ನಡಿಬೇಕಾದ್ರೆ ಸ್ಲೋಗನ್ ಬಗ್ಗೆ ಕೇಳ್ತಾನೆ. ಈ ವರ್ಷ ಸ್ಲೋಗನ್ VR26 ಅಂತ 2026 ಅಲ್ಲಿ ನಡೀತಾ ಇರೋದ್ರಿಂದ, VR ಅಂದ್ರೆ 3 ಫಸ್ಟ್ ಟೈಮ್ ಅಲ್ಲ, ಅದು 3 ಆಯೋಜನೆ ಮಾಡ್ತಾ ಇರೋದು, ಕೆನಡಾ, ಮೆಕ್ಸಿಕೋ, ಯುನೈಟೆಡ್ ಸ್ಟೇಟ್ಸ್. ಹಾಗಾಗಿ VR26 ಅಂತಕ್ಕಂಥದ್ದು ಸ್ಲೋಗನ್. ಸೊ ಇದ್ರ ಬಗ್ಗೆ ಏನ್ ಬೇಕಾದ್ರೂ ಎಕ್ಸಾಮ್ ಅಲ್ಲಿ ಕೇಳಬಹುದು. ಯಾರು ಅತ್ಯಂತ ಹೆಚ್ಚು ಇದನ್ನ ಗೆದ್ದಿದ್ದಾರೆ, ಪ್ರಶಸ್ತಿಯನ್ನ, ಲಾಸ್ಟ್ ಕತರ್ನಲ್ಲಿ ನಡೆದಾಗ ಎಷ್ಟನೇ ಪ್ರಶಸ್ತಿ ಗೆದ್ದಿದ್ದು, ಯಾರು ಗೆದ್ದಿದ್ದು. ಸೊ ಇದನ್ನೆಲ್ಲ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು. ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಆಗ್ತಾ ಇರ್ತಕ್ಕಂಥ ರಾಷ್ಟ್ರಗಳು ಯಾವುದು? ಫೈನ್ ಸರ್. ಓಕೆ, ನೆಕ್ಸ್ಟ್ ಬಂದ್ಬಿಡ್ತೀನಿ. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡು ಬರುವ ಓಲ್ಬಾಚಿಯಾ ವಿಧಾನ ಪ್ರಾಥಮಿಕವಾಗಿ ಇವುಗಳಿಗೆ ಬಳಸಲಾಗ್ತದೆ. ಓಲ್ಬಾಚಿಯಾ ಮೆಥಡ್ ಅಂತಕ್ಕಂಥದ್ದು ನಾನು ತೋರಿಸ್ಬಿಟ್ಟಿದ್ದೆ. ಸೊಳ್ಳೆ ಅಂದ ತಕ್ಷಣ ನೀವು ಏನ್ ಹೇಳ್ತೀರಾ? ಸೊಳ್ಳೆಯಿಂದ ಹರಡುವ ರೋಗಗಳನ್ನು ನಿಯಂತ್ರಿಸುವುದು. ಹೌದು ಸರ್. ನೋಡಿ, ಡೆಂಗ್ಯೂ ಆಗಿರ್ಬೋದು, ಚಿಕನ್ ಗುನ್ಯಾ ಆಗಿರ್ಬೋದು, ಮಲೇರಿಯಾ ಆಗ್ಬೋದು, ಸೊ ಇವನ್ನೆಲ್ಲ ನಿಯಂತ್ರಣ ಮಾಡ್ಬೇಕಲ್ಲ. ಓಲ್ಬಾಚಿಯಾ ಮೆಥಡ್ ಅಂತಕ್ಕಂಥದ್ದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಮೆಥಡ್ ಏನು ಅಂದ್ರೆ, ಇಟ್ ಇಸ್ ಒಂದು ಕೈಂಡ್ ಆಫ್ ಬ್ಯಾಕ್ಟೀರಿಯಾ. ಓಕೆ, ಸೊ ಇದು ಏನ್ ಮಾಡುತ್ತೆ ಅಂತಂದ್ರೆ ಜೈವಿಕ ನಿಯಂತ್ರಣ ಪದ್ಧತಿನ ಇಲ್ಲಿ ಯೂಸ್ ಮಾಡ್ತಾರೆ. ಅಂದ್ರೆ ಈಗ ಸುದ್ದಿಯಲ್ಲಿದೆ ಓಲ್ಬಾಚಿಯಾ ಮೆಥಡ್, ಓಲ್ಬಾಚಿಯಾ ಬ್ಯಾಕ್ಟೀರಿಯಾ ಮಸ್ಕಿಟೋ ಪಾಪ್ಯುಲೇಷನ್ ಇನ್ಕ್ರೀಸ್ ಮಾಡೋದು. ಓಕೆ, ಅಂದ್ರೆ ಒಂದಷ್ಟು ಮಸ್ಕಿಟೋಗಳಲ್ಲಿ ಇದು ಇರಲ್ಲ. ಇದು ಎಸ್ಪೆಷಲಿ ಏಡಿಸ್ ಏನಿದೆ ಆ ಸೊಳ್ಳೆಗಳಲ್ಲಿ ಇದು ಕಂಡು ಬರಲ್ಲ. ಮ್ಯಾಕ್ಸಿಮಮ್ ನಾವು ಕೀಟಗಳು ಅಂತ ತಗೊಂಡ್ರೆ 60% ಪ್ರಭೇದಗಳೇ ಇದೆ. ಇದಿದ್ರೆ ಏನಾಗುತ್ತೆ, ವೈರಸ್ಗಳು, ಈಗ ಯಾರ್ಯಾರೋ ಸೋಂಕಿತ ವೈರಸ್ ಯಾರ್ಯಾರಾಗಿರೋದನ್ನ ಕಚ್ಚಿರುತ್ತೆ, ಅದ್ರಲ್ಲಿ ಆ ಒಂದು ಮಸ್ಕಿಟೋಲ್ ಇರುತ್ತೆ, ಅದು ಇನ್ನೊಬ್ಬನ್ನ ಹೋಗಿ ಕಚ್ಚಿದಾಗ ಹರಡಿರಲ್ವಾ, ಹರಡಕ್ಕೆ ಮಾಡದೇ ಇರೋ ರೀತಿ ಅದು ಅದು ಟ್ರಾನ್ಸ್ಫರ್ ಆಗಬಾರದು, ಅದನ್ನ ತಡೆಯುತ್ತೆ ಯಾವುದು? ಈ ಒಂದು ಓಲ್ಬಾಚಿಯಾ ಬ್ಯಾಕ್ಟೀರಿಯಾ. ಸೊ ಇದನ್ನ ಹೆಂಗ್ ಇಂಜೆಕ್ಟ್ ಮಾಡ್ತಾರೆ ಅಂದ್ರೆ, ಇಲ್ಲಿ ನಾನು ತೋರಿಸ್ತೇನೆ ನಿಮ್ಗೆ ಹೆಂಗ್ ಮಾಡ್ತಾರೆ ಅಂತ. ನೈಸರ್ಗಿಕ ಬ್ಯಾಕ್ಟೀರಿಯಾ ಓಲ್ಬಾಚಿಯಾ ಕೆಲವು ಸೊಳ್ಳೆಗಳು ಸೇರಿದ್ರೆ 60% ಕೀಟ ಪ್ರಭೇದಗಳಲ್ಲಿ ಕಂಡು ಬರುತ್ತೆ. ಚಿಕನ್ ಡೆಂಗ್ಯೂ, ಚಿಕನ್ ಹಳದಿ ಜ್ವರ ಅಂದ್ರೆ ಯೆಲ್ಲೋ ಫೀವರ್ ಅಂತ ಏನ್ ಕರಿತೀವಿ. ಈಡಿಸ್ ಈಜಿಪ್ಟ್ ಸೊಳ್ಳೆಯಿಂದ ಓಲ್ಬಾಚಿಯಾ ಸ್ವಾಭಾವಿಕ ಇರುವುದಿಲ್ಲ. ಇಲ್ಲೂ ಕೂಡ ಹೇಳಿದ್ದೀನಿ ನೋಡಿ ಹೆಂಗೆ ಅಂತ. ಓಲ್ಬಾಚಿಯಾ ನಿರುಪದ್ರವಿ ನೈಸರ್ಗಿಕವಾಗಿ ಕಂಡು ಬರುವ ಬ್ಯಾಕ್ಟೀರಿಯಾಗಳಾಗಿದ್ದು ಸುಮಾರು 60% ಕೀಟ ಪ್ರಭೇದದಲ್ಲಿ ಕಂಡು ಬರುತ್ತೆ. ಆದಾಗ್ಯೂ ನೈಸರ್ಗಿಕವಾಗಿ ಈಡಿಸ್ ಈಜಿಪ್ಟ್ ಸೊಳ್ಳೆಯಲ್ಲಿ ಕಂಡು ಬರೋದಿಲ್ಲ. ಇದನ್ನ ಏನ್ ಮಾಡ್ತೀವಿ ನಾವು? ಇಂಜೆಕ್ಟ್ ಮಾಡ್ತೀವಿ. ಹೆಂಗ್ ಇಂಜೆಕ್ಟ್ ಮಾಡ್ತೀವಿ? ಒಂದಷ್ಟು ಈ ಒಂದು ಸೊಳ್ಳೆಗಳು ಇದ್ರಲ್ಲಿ ಅಂದ್ರೆ ಬೇರೆ ಒಂದು ಸೊಳ್ಳೆಗಳಲ್ಲಿ ಇದನ್ನ ಇಂಜೆಕ್ಟ್ ಮಾಡಿ ಒಂದಷ್ಟು ಇದನ್ನ ಲ್ಯಾಬೊರೇಟರಿಯಿಂದ ಅದನ್ನ ಕಾಡುಗಳಲ್ಲಿ ಬಿಡುಗಡೆ ಮಾಡ್ತಕ್ಕಂಥದ್ದು. ಕಾಡುವಲ್ಲಿ ಯಾಕೆ ಮಾಡ್ತಾರೆ? ಅಲ್ಲಿ ಹೆಚ್ಚು ನೀರಿನ ಅಂಶ ಇರುತ್ತೆ, ನೀರು ಅಲ್ಲಿ ಸಂತಾನೋತ್ಪತ್ತಿ ಜಾಸ್ತಿ ಆಗುತ್ತೆ, ಆಮೇಲೆ ಅದು ಬೇರೆ ಬೇರೆ ಕಡೆ ಹರಡ್ತಾ ಹೋಗುತ್ತೆ. ಆಗ ಅದೇನಾಗುತ್ತೆ, ಒಂದು ಸಲ ಒಂದು ಏರಿಯಾದಲ್ಲಿ ಅದು ಏನಾಗುತ್ತೆ, ಗಂಡು ಫಿಮೇಲ್ ಜೊತೆ ಇಂಟ್ರಾಕ್ಟ್ ಕೋರ್ಸ್ ಮಾಡಿದಾಗ ಆ ಒಂದು ಏನಿದೆ ಬ್ಯಾಕ್ಟೀರಿಯಾ ಅದಕ್ಕೆ ಹೋಗುತ್ತೆ. ಇದರಿಂದ ಆಗುತ್ತೆ ಈ ಸೊಳ್ಳೆಗಳಲ್ಲಿ ಈ ಒಂದು ಶಕ್ತಿಗಳು ಟ್ರಾನ್ಸ್ಫರ್ ಆಗುತ್ತೆ. ಇದು ಇಲ್ದೇ ಇರೋದು ಇದಿರೋದು ಹಿಂಗೆ ಟ್ರಾನ್ಸ್ಫರ್ ಆದಾಗ ಏನಾಗುತ್ತೆ, ಯಾವುದೇ ವೈರಸ್ ಇರ್ತಕ್ಕಂಥವ್ರನ್ನ ಕಚ್ಚಿದ್ರು ಕೂಡ ಸೊಳ್ಳೆ ಅದು ಬೇರೆಯವ್ರು ಕಚ್ಚಿದಾಗ ಟ್ರಾನ್ಸ್ಫರ್ ಆಗದೆ ಇರೋ ರೀತಿ ತಡೀತದೆ ಈ ಒಂದು ಓಲ್ಬಾಚಿಯಾ, ಸ್ವಾಭಾವಿಕವಾಗಿ ತಡೀತಕ್ಕಂಥದ್ದು. ಓಕೆ, ಸೊ ಇನ್ನು ಪ್ರಮುಖವಾಗಿ ನೋಡೋದಾದ್ರೆ ಮಸ್ಕಿಟೋಗಳಲ್ಲಿ ಏಡಿಸ್ ಸೊಳ್ಳೆಯಿಂದ ಏನೇನು ಬರುತ್ತೆ ಕೇಳಬಹುದು. ಸುದ್ದಿಯಲ್ಲಿದೆ ಸರ್, ಒಂದಿವ್ಸ ಬರೆಯಲ್ಲ ಕೇಳ್ಬಿಡ್ತಾನೆ ನಿಮಗೆ. ಈಗ ಸುದ್ದಿಯಲ್ಲಿ ಇರೋದನ್ನ ಇದನ್ನ ಕರೆಂಟ್ ಅಫೇರ್ ತಗೊಂಡು ಸ್ಟಾಟಿಕ್ ಪೋರ್ಷನ್ ಅಲ್ಲಿ GK ಅಲ್ಲಿ ನಿಮ್ಗೆ ಏನ್ ಮಾಡ್ತಾನೆ, ಏಡಿಸ್ ಸೊಳ್ಳೆಯಿಂದ, ಈಗ ಫಾರ್ ಎಕ್ಸಾಂಪಲ್ ಚಿಕನ್ ಗುನ್ಯಾ ಯಾವ ರೀತಿಯ ಸೊಳ್ಳೆಯಿಂದ ಬರುತ್ತೆ, ಡೆಂಗ್ಯೂ, ಯೆಲ್ಲೋ ಫೀವರ್, ಝೀಕಾ, ಓಕೆ, ಮಲೇರಿಯಾ ಯಾವ ರೀತಿ ಒಂದು ಟೈಪ್ ಆಫ್ ಮಸ್ಕಿಟೋ ಅಂತ ಬರುತ್ತೆ, ಓಕೆ, ಜಪಾನೀಸ್ ಎನ್ಸೆಫಲೈಟಿಸ್, ಓಕೆ, ವೆಸ್ಟ್ ನೈಲ್ ಫೀವರ್, ನೋಡಿ ಇವೆಲ್ಲ ಸುದ್ದಿಯಲ್ಲಿದೆ. ಇದು ಸುದ್ದಿಯಲ್ಲಿದೆ, ಮಲೇರಿಯಾ ಕೂಡ ಸುದ್ದಿಯಲ್ಲಿದೆ. ಓಕೆ, ಯಾಕಂದ್ರೆ ವ್ಯಾಕ್ಸಿನ್ ಕಂಡು ಹಿಡ್ದಿರೋದಾಗಿರ್ಬೋದು. ಓಕೆ ಸರ್, ಹಾಗಾಗಿ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ.
ನೆಕ್ಸ್ಟ್ ಬರ್ತೀನಿ. ಜಲವಿದ್ಯುತ್ ಯೋಜನೆ ಮತ್ತೆ ಅಣೆಕಟ್ಟದ ಬಗ್ಗೆ ಹೊಂದಿಸಿ ಬರೆಯಲಿ ಕೊಟ್ಟು, ಅಂದ್ರೆ ನಾವೇ ಮ್ಯಾಚ್ ಮಾಡಿದೀವಿ ಇಲ್ಲಿ. ನೀವು ಯಾವ್ದು ಸರಿ ಅಂತ ಹೇಳಬೇಕು. ಕಿರು ಟು ಜಲವಿದ್ಯುತ್ ಯೋಜನೆ ಚಿನಾಬ್ ನದಿಯ ಮೇಲೆ, ಶ್ರೀಶೈಲಂ ಅಣೆಕಟ್ಟು ಕೃಷ್ಣಾ ನದಿ ಮೇಲೆ, ನಾಥಪಾ ಜಕ್ರಿ ಜಲವಿದ್ಯುತ್ ಸ್ಥಾವರ ಸಟ್ಲೇಜ್ ನದಿ ಮೇಲೆ. ಯಾವ ಜೋಡಿಗಳು ಸರಿಯಾಗಿದೆ ಅಂತ ಕೇಳಿ. ಯಾಕೆ ಕೇಳ್ತೀನಿ? ನಿಮಗೆ ಇತ್ತೀಚೆಗೆ ಕೇಳ್ತಾ ಇದ್ದೇನೆ ಈ ತರ ಪ್ರಶ್ನೆ. ಕೆಇ ಆಗಿರ್ಬೋದು, KPSC ಆಗಿರ್ಬೋದು. ಇತ್ತೀಚೆಗೆ KA ಎಕ್ಸಾಮ್ಸ್ ಗಳನ್ನ ನಡೆದಿರೋ ಅಲ್ಲೂ ಕೂಡ ನೀವು ನೋಡಿರ್ತೀರ ಕರೆಂಟ್ ಅಫೇರ್ ಇರೋದು. ಎಸ್ಪೆಷಲಿ ನಮಗೆ ಯಾವ್ದಾರ ಒಂದಿದ್ರೆ ಬೇರೆ ಇದನ್ನು ಜಾಯಿಂಟ್ ಮಾಡ್ತಾನೆ. ಅದಕ್ಕೆ ನಾನು ಮಾಡಿರೋದು ಇತ್ತೀಚೆಗೆ ಬಂದಿರೋ ಕ್ವಶನ್ ಪ್ಯಾಟರ್ನ್ ಅಲ್ಲಿ ನಾನು ನಿಮಗೆ ರೆಡಿ ಮಾಡ್ತಾ ಇರೋದು ಕ್ವಶನ್ಸ್. ಇಲ್ಲಿ 3 ಆಪ್ಷನ್ಸ್ ಕೂಡ ಕರೆಕ್ಟ್. ಕಿರು ಟು ಜಲವಿದ್ಯುತ್ ಯೋಜನೆ ಚೆನಾಬ್ ರಿವರ್ ಯಾವುದು? ವೆಸ್ಟ್ ಫ್ಲೋಯಿಂಗ್ ರಿವರ್ ಬರುತ್ತೆ. ಸಿಂಧು ನದಿ ಒಪ್ಪಂದ ನಿಮ್ಗೆ ಗೊತ್ತಿರಬೇಕು. ಇದು ಮೊದಲೇ ಆಗಿತ್ತು 1984 ಅಲ್ಲೇ ನಾವು ಮಾಡಬೇಕು ಅಂತ ಅನ್ಕೊಂಡು 930 ಮೆಗಾವ್ಯಾಟ್ ರನ್ ಆಫ್ ರಿವರ್ ಅಂತ ಕರಿತೀವಿ. ಓಕೆ, ಆದ್ರೆ ಅವಾಗ ನಾವು ಬಿಕಾಸ್ ಆಫ್ ಸಿಂಧು ನದಿ ಒಪ್ಪಂದ ಅವಾಗ ಏನಿತ್ತು, ನಾವು ಮಾಡೋದು ಅವ್ರಿಗೇನೋ ಅಬ್ಜೆಕ್ಷನ್ ಆಗ್ತಿದ್ರು, ನಾವು ಮಾಡ್ತಿರ್ಲಿಲ್ಲ. ಹಾಗೆ ಅದನ್ನ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿರ್ಲಿಲ್ಲ. ಬಟ್ ಈಗ ಏನಿದೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟೈಮ್. ಓಕೆ, ನಿಮಗೆ ಯಾಕೆ ಇಂಪಾರ್ಟೆಂಟು? ಸಿಂಧು ನದಿ ಒಪ್ಪಂದ ನಾವು ತೋಡ್ಬಿಟ್ಟಿದೀವಿ ಅಲ್ವಾ. ನಾವು ಏನ್ ಮಾಡಿದ್ವಿ, ಅದನ್ನ ನಾವಿಲ್ಲ ಅಂತ ಹೇಳ್ಬಿಟ್ಟಿದೀವಿ. ಸೊ ಸಿಂಧು ನದಿ ಒಪ್ಪಂದ ಪ್ರಕಾರ ವೆಸ್ಟರ್ನ್ ರಿವರ್, ಪಶ್ಚಿಮ ನದಿಗಳು ಇಂಡಸ್, ಜೇಲಂ, ಚೆನಾಬ್. ಓಕೆ, ಸಿಂಧು, ಜೇಲಂ, ಚೆನಾಬ್ ಇದು ಪಾಕಿಸ್ತಾನಕ್ಕೆ ಕಂಪ್ಲೀಟ್ ಅಥಾರಿಟಿ ಇದೆ ಅಂತ ಹೇಳಿ. ಅಲ್ಲಿ ನಾವು ಜಸ್ಟ್ ಹೈಡ್ರೋ ಎಲೆಕ್ಟ್ರೋ ಮಾಡ್ಕೋಬಹುದು. ಜಸ್ಟ್ ಸ್ಮಾಲ್ ಡ್ಯಾಮ್ ರನ್ ಆಫ್ ರಿವರ್ ಮೇಲೆ ಹೋಗ್ತಾ ಹರಿತಕ್ಕಂಥ ರಿವರ್ ಮೇಲೆ ಅಂತ ಇರ್ತಕ್ಕಂಥದ್ದು. ಇನ್ನು ಸಟ್ಲೇಜ್ ಬಿಯಾಸ್ ರಾವಿ ನಮ್ದು. ಸೊ ಹಾಗಾಗಿ ಚೆನಾಬ್ ರಿವರ್ ಮೇಲೆ ಅತ್ಯಂತ ಹೆಚ್ಚು ಜಮ್ಮು ಕಾಶ್ಮೀರದಲ್ಲಿ ತುಂಬಾ ನಾವು, ಯಾಕಂದ್ರೆ ಇದು POK ಬಂದ್ಬಿಡುತ್ತೆ, ಇಲ್ಲಿ ಮಾಡಕ್ಕಾಗಲ್ಲ. ಸೊ ಹೀಗಾಗಿ ಜಮ್ಮು ಕಾಶ್ಮೀರ ನಾವು ಚಿನಾಬ್ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ನಿಮ್ಗ ನಮ್ಮ ಒಂದು ವಿಡಿಯೋ ಸರಣಿಗಳು ಪ್ರೀವಿಯಸ್ ವೀಕ್ಲಿ ಅಥವಾ ನಮ್ಮ ಒಂದು ಮ್ಯಾಪ್ ಬೇಸ್ಡ್ ಏನೋ ಸುದ್ದಿಯಲ್ಲಿರ್ತಕ್ಕಂಥ ಒಂದು ಸ್ಥಳಗಳು ಅಂತ ಏನು ವಿಡಿಯೋ ಮಾಡ್ತೀವಿ ನಾವು, ಪ್ಲೇಸಸ್ ಇನ್ ನ್ಯೂಸ್ ಅಂತ ನೋಡೋರು ಗೊತ್ತಿರುತ್ತೆ. ಇನ್ನೊಂದು ಸುದ್ದಿಯಲ್ಲಿದೆ, ಯಾವ್ದು ಸರ್? ಸವಲ್ಕೋಟ್ ಜಲವಿದ್ಯುತ್ ಅಂತ. ಇದು ಕೂಡ ಅಷ್ಟೇ, ಇದು 1856 ಮೆಗಾವ್ಯಾಟ್. ಚೀನಾ ಇದು ಏನೋ ಪಾಕಿಸ್ತಾನ ತಳಮಳಗೆ ಬಂದ್ಬಿಟ್ಟಿದೆ. ಓಕೆ, ಇದು ಕೂಡ ಚಿನಾಬ್ ರಿವರ್ ಮೇಲೆ ಮಾಡ್ತಾ ಇರೋದು. ಸೊ ಇವೆಲ್ಲ ಇದೆಯಲ್ಲ ಸ್ನೇಹಿತರೆ, ದಿಸ್ ಆರ್ ವೆರಿ ಇಂಪಾರ್ಟೆಂಟ್. ಸಿಂಧು ನದಿ ಒಪ್ಪಂದ ನಾವು ಕಡಿದ ಮೇಲೆ ಏನೇನ್ ಮಾಡ್ತಾ ಇದೀವಿ, ಯಾವ ನಾವು ಹೆಚ್ಚು ಜಾಸ್ತಿ ನಾವು ಈ ಕಾಮಗಾರಿಗಳನ್ನ ಕೈಕೊಂಡಿದ್ವಿ ಈ ವೆಸ್ಟ್ ಫ್ಲೋಯಿಂಗ್ ರಿವರ್, ಪಶ್ಚಿಮ ಇರ್ತಕ್ಕಂಥ ಈ 3 ನದಿಗಳ ಮೇಲೆ. ದಿಸ್ ಆರ್ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಜೊತೆಗೆ ನಾನು ಬೇರೆ ಬೇರೆದು ಸೇರಿಸಿದ್ದೀನಿ ಇಲ್ಲಿ. ಓಕೆ, ನೋಡ್ಕೊಳ್ಳಿ, ಈ ತರ ಇವೆಲ್ಲದೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫೈನ್, ನೆಕ್ಸ್ಟ್ ಬಂದ್ಬಿಡ್ತೇನೆ. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡು ಬರುವ ಮಿಂಡನಾವೋ ದ್ವೀಪ ಎಲ್ಲಿ ನೆಲೆಗೊಂಡಿದೆ? ನಾನು ಇಲ್ಲಿ ತೋರಿಸ್ಬಿಟ್ಟಿದ್ದೀನಿ, ದೊಡ್ಡ ಮ್ಯಾಪ್ ಹಾಕ್ಬಿಟ್ಟಿದ್ದೀನಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಲ್ಲಿ ಅಂತ. ಎಲ್ಲಿ ಸರ್? ಮಿಂಡನಾವೋ ಬಂದು ಫಿಲಿಪೈನ್ಸ್ ಅಲ್ವಾ ಸರ್? ಫಿಲಿಪೈನ್ಸ್. ಏನಾಯ್ತು ಅಲ್ಲಿ? ಏನಾಯ್ತು? 7.8 ಮ್ಯಾಗ್ನಿಟ್ಯೂಡ್ ಅಲ್ಲಿ ಹತ್ತಬೇಕಾಗಿರೋದು. ತುಂಬಾ ಜನ ಸತ್ತಿದ್ದಾರೆ ಅಲ್ಲಿ, 32ಕ್ಕಿಂತ ಜಾಸ್ತಿ ಜನ ಸತ್ತಿರ್ಬೇಕಲ್ಲಿ. ಓಕೆ, ಹಾಗಾಗಿ ಅಲ್ಲಿ ಸುನಾಮಿನೂ ಕೂಡ ಆಗ್ಬಹುದು ಅಂತ ಎಚ್ಚರಿಕೆ ಕೂಡ ಕೊಟ್ಟಿರು. ಯೂಶಲಿ ಆತರ ಎಚ್ಚರಿಕೆ ಕೊಟ್ಟಾಗ ಆಗಲ್ಲ. ಬೇರೆ ಒಳಗಡೆ ನಮ್ಗೆ ಏನೋ ಸಮುದ್ರದ ಒಳಗಡೆ ಅರ್ಥಕ್ವೇಕೇನಾಗುತ್ತೆ ನಮ್ಗೆ ಗೊತ್ತೇ ಆಗಿರಲ್ಲ, ಅರ್ಥಕ್ವೇಕ್ ಆಗಿದೆ ಅಂತ. ಕ್ಷಣ ಸೆಕೆಂಡ್ಗಳಲ್ಲಿ ಆಗಿರ್ತವೆ. ಅಂತದ್ರಿಂದ ಸುನಾಮಿ ಹೆಚ್ಚಾಗಿ ನಾವು ಹೇಳೋದು ಅಲ್ವಾ. ಇದೆಲ್ಲ ಬರುತ್ತೆ, ರಿಂಗ್ ಆಫ್ ಫೈರ್ಸ್ ಅಲ್ಲಿ ಬರುತ್ತೆ ನೋಡಿ. ಇವೆಲ್ಲ ಯಾವ್ದು ಸರ್? ಇದು ರಿಂಗ್ ಆಫ್ ಫೈರ್ಸ್ ಅಲ್ಲಿ ಬರತಕ್ಕಂಥದ್ದು ಅಲ್ವಾ. ಫೈನ್ ಸರ್. ಇದು ಹಾಗಾಗಿ ಇದನ್ನ ಕೇಳ್ತಾನೆ, ಸುದ್ದಿಯಲ್ಲಿ ಇದೆ, ಎಲ್ಲಿ ಬರುತ್ತೆ ಏನು ಅಂತ. ಹಾಗಾಗಿ ತಗೊಂಡಿದ್ದೀನಿ. ಇದು ಅರ್ಥಕ್ವೇಕ್ ಆಗಿತ್ತು, ಇದೆಲ್ಲ ಬರುತ್ತೆ ಅಂತ ಕೇಳ್ಬೋದು. ಸೊ ಹಾಗಾಗಿ ಇದನ್ನ ಒಂದ್ಸಲ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದ್ರೆ GI ಟ್ಯಾಗ್. ಇತ್ತೀಚೆಗೆ ತೇಜ್ಪುರ್ ಲೀಚಿನ ಭೌಗೋಳಿಕ GI ಟ್ಯಾಗ್ ಮಾಡಲ್ಲ ಉತ್ಪನ್ನನ ಎಲ್ಲಿಗೆ ನಾವು ಎಲ್ಲಿಂದ ಅಂದ್ರೆ ಇದು ಎಲ್ಲಿಂದ ನಾವು ನೋಡ್ತೇವೆ ಅಂದ್ರೆ, ಇಲ್ಲಿ ಕ್ವಶನ್ ಏನ್ ಹೇಳ್ತೇನೆ ಗೊತ್ತಾ? ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ತೇಜ್ಪುರ್ ಲೀಚಿ, ಸುದ್ದಿಯಲ್ಲಿ ಏನ್ ಕಂಡು ಬರ್ತು ನೋಡಿ, ಹಿಂಗೆ ಕೇಳೋದು ಎಕ್ಸಾಮ್ ಅಲ್ಲಿ. ಸುದ್ದಿಯಲ್ಲಿ ಯಾಕೆ ಕಂಡು ಬರ್ತು ನಿಮ್ಗೆ ಗೊತ್ತೇ ಇರಲ್ಲ, ಏನಕ್ಕೆ ಸುದ್ದಿಯಲ್ಲಿ ಇತ್ತಿದ್ದು ಅಂತ. ಯಾಕೆಂದ್ರೆ ಇದನ್ನ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಎಕ್ಸ್ಪೋರ್ಟ್ ಎಲ್ಲಿಗೆ ಸರ್? ರಫ್ತು. ಎಲ್ಲಿಗೆ ಮಾಡ್ತೀವಿ ಹೇಳ್ಬೇಕು ಫಟಾಫಟ್ ಅಂತ. ಹಂಗಾಗಿ ಸುದ್ದಿಯಲ್ಲಿತ್ತು. ಹಂಗಾಗಿ ಈ GI ಟ್ಯಾಗ್ ಇರ್ತಕ್ಕಂಥ ಈ ತೇಜ್ಪುರ್ ಲೀಚಿ ಎಲ್ಲಿದು ಅಂತ ಆಯ್ತು. ಇದು ಬಂದು ಅಸ್ಸಾಂದು. ನಿಮ್ಗೆ ಗೊತ್ತಿರ್ಬೇಕು, ತುಂಬಾ ಒಂದು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ GI ಟ್ಯಾಗ್ ನ, ಬೇರೆ ಬೇರೆ UAE, UK ಅಲ್ವಾ ಸರ್. ಸೊ ಈಗ ತೇಜ್ಪುರ್ ಲೀಚಿ ಅಂತಕ್ಕಂಥದ್ದು ಅಸ್ಸಾಂದು. ಒಳ್ಳೆ ರೆಡ್ ಕಲರ್ ಇದೆ, ಜ್ಯೂಸಿ ಪಲ್ಪ್ ಇರ್ತಕ್ಕಂಥ GI ಟ್ಯಾಗ್ ಇರ್ತಕ್ಕಂಥದ್ದು. ದುಬೈಗೆ ನಾವು UAE ದುಬೈಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಅದೇ ರೀತಿ ಒಂದಷ್ಟು ಲಿಸ್ಟ್ ಕೊಟ್ಬಿಡ್ತೀನಿ. ಅಸ್ಸಾಂನ ತೇಜ್ಪುರ್ ಲೀಚಿ ಒಂದ್ ಕಡೆ, ಅಪೇಡಾ ಇಂದ ಅಸ್ಸಾಂನ ಜೋಹಾಕಿ ಕೂಡ UK, ಇಟ್ಲಿಗೆ ನಾವು ರಫ್ತು ಮಾಡಿದ್ವಿ. ತಮಿಳುನಾಡ ಸೇಲಂ ಸಾಗು, ಮಣಿಪುರದ ಕಪ್ಪು ಅಕ್ಕಿ ಚಹ್ ಹಾವೋ ಅಂತಕ್ಕಂಥ, ಬಿಹಾರದ ಶಾಹಿ ಲೀಚಿ ಆಗಿರ್ಬೋದು. ಒಂದಷ್ಟು ಇಂಪಾರ್ಟೆಂಟ್ ಈ ಒಂದು ರೀಸೆಂಟ್. ಇದಕ್ಕಿಂತ ಲಾಸ್ಟ್ ಇಯರ್ ಎಂಡ್ ಅಲ್ಲೂ ನಾವು ಕೂಡ ನಿಂಬೆಹಣ್ಣು, ಓಕೆ, ವಿಜಯಪುರ ನಮ್ಮ ಒಂದು ಕರ್ನಾಟಕದ ವಿಜಯಪುರದ, ಓಕೆ, ಇಂಡಿ ಲೈಮ್ ಅಂತ, ಇಂಡಿ ಲೈಮ್ ನಿಂಬೆಹಣ್ಣು, ಇಂಡಿ ಲೈಮ್, ಓಕೆ, ಅದನ್ನ ಎಕ್ಸ್ಪೋರ್ಟ್ ಮಾಡಿ. ತಮಿಳುನಾಡ್ದು ಕೂಡ
ಏನದು ಯಾವ ಲೈಮ್ ಅದು ಒಂದು ತೆಕ್ಕಾವಿ ಅನ್ನೋ ಜಾಗದಲ್ಲಿ ಅದನ್ನು ಬೆಳಿತಾರೆ. ಅದು ಪುಸಲೇಸು ಲೈಮ್ ಅಂತ ಏನೋ ಕರಿತೇವೆ, ನಿಂಬು ಅಂತ ಏನೋ ಕರೀತಾರೆ. ಓಕೆ, ಅದು ಇವನ್ನೆಲ್ಲ ಕೂಡ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ UK. ಸೊ ಹಾಗಾಗಿ ಇವೆಲ್ಲ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಒಂದಿಸಿ ಬರೀರಿ ಕೇಳ್ತಾನೆ ಸುಮ್ಮನೆ, ಅಥವಾ ಹಿಂಗೆ ಕೇಳಬಹುದು. ಈ ಸಿಂಪಲ್ ಕ್ವಶನ್ ಇದೆ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ತೇಜ್ಪುರ್ ಲಿಚಿ ಯಾಕೆ ಸುದ್ದಿಯಲ್ಲಿ ಇತ್ತು ಅಂತ ತುಂಬಾ ಜನ ಗೊತ್ತೇ ಇರೋದು. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು. ಸೊ ಈ ತರದ್ದು ಕೇಳ್ತಾನೆ. ನೆಕ್ಸ್ಟ್ ಬರ್ತೇನೆ. ಭೂಬಂಧು ನಿರ್ವಹಣಾ ವ್ಯವಸ್ಥೆ, ವಿನಿಮಯ. ಓಕೆ, ಲ್ಯಾಂಡ್ ಪೋರ್ಟ್ ಇದು ನೋಡಿ, ಅರ್ಥ ಮಾಡ್ಕೋಬೇಕು ನೀವು. ನಮ್ಮ ಒಂದು ಭಾರತ ಅಂದ ತಕ್ಷಣ ನಿಮಗೆ ಒಂದು ಎಲ್ಲೆಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು. ಭಾರತ ಎಲ್ಲೆಲ್ಲ ಎಕ್ಸ್ಪೋರ್ಟ್ ಮಾಡ್ತೀವಿ, ಇಂಪೋರ್ಟ್ ಮಾಡ್ಕೋತೀವಿ. ಒಂದು ಸಮುದ್ರದಲ್ಲಿ ಏನಾಗುತ್ತೆ, ಸೀ ಪೋರ್ಟ್ ಇರುತ್ತೆ, ಸೀ ಪೋರ್ಟ್ ಅಲ್ವಾ ಸರ್. ಅಥವಾ ದೊಡ್ಡ ದೊಡ್ಡ ಒಂದು ಏರ್ಪೋರ್ಟ್ಗಳು ಅಲ್ವಾ ಸರ್, ಏರ್ಪೋರ್ಟ್ ಅಂತ ಕರಿತೀವಿ ಅಲ್ವಾ. ನಾವು ಲ್ಯಾಂಡ್ ಪೋರ್ಟ್ ಬಂದ ಮರೆದ್ಬಿಟ್ಟಿದೀವಿ. ಅದನ್ನ ನಾವು ಏನ್ ಮಾಡ್ಬೇಕು, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಹಂಗೆ ಅದನ್ನ ಕಾರ್ಯಕ್ಷಮತೆ ಒಂದೇ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ತರ ಅದು ಕೂಡ ಇರಬೇಕು. ಅದನ್ನು ಕೂಡ ನಾವು ಹೆಚ್ಚಿಗೆ ನೋಡ್ಕೋಬೇಕು ಅನ್ನೋದು ಇದು ಇಂಪಾರ್ಟೆಂಟ್. ವಿನಿಮಯ ಅಂತಕ್ಕಂಥದ್ದು ವಿನಿಮಯ ಅಂತ ಅಂದ್ರೆ ನಾವು ಇಲ್ಲಿ ಬಂದ್ರೆ, ಓಕೆ, ಇಲ್ಲಿ ನಿಮಗೆ ಗೊತ್ತಿದೆ, ಇಲ್ಲಿ ನಮಗೆ ನೇಪಾಳ ಆಗಿರ್ಬೋದು, ಈ ಕಡೆ ಬಾಂಗ್ಲಾ ಆಗಿರ್ಬೋದು. ಓಕೆ, ಸೊ ಈ ತರ ಈ ಕಡೆ ಚೀನಾ ಟಿಬೇಟ್ ಮುಖಾಂತರ ಆಗಿರ್ಬೋದು ನಾನು ಹೇಳ್ತಾ ಇರೋದು. ಸೊ ಈ ತರ ಬೇರೆ ಬೇರೆ ಲ್ಯಾಂಡ್ ಬಾರ್ಡರ್ ಕಡೆಯಿಂದ ನಾವೇನಾದ್ರು ಮಾಡಬೇಕು ಅಂದ್ರೆ ಲ್ಯಾಂಡ್ ಒಂದು ಈ ಕಡೆ ಬಂದ್ರೆ ಮಯನ್ಮಾರ್ ಆಗಿರ್ಬೋದು ಅಲ್ವಾ. ಸೊ ಲ್ಯಾಂಡ್ ಪೋರ್ಟ್ಗಳು ಕೂಡ ಭೂಬಂದರು ಅಂತ ಕರಿತೀವಿ. ಅಂದ್ರೆ ಭೂಬಂದರು ಇನ್ ದ ಸೆನ್ಸ್ ನಾವು ಅಲ್ಲಿಂದ ಬರೋದು, ಇಲ್ಲಿಂದ ಹೋಗೋದು. ಮೊದಲು ಪಾಕಿಸ್ತಾನಕ್ಕೂ ಮಾಡ್ತಾ ಇದ್ವಿ ಅಲ್ವಾ ನಾವು ಇಲ್ಲಿ ನಮ್ಮ ಒಂದು ಇದು. ಈಗ ಒಂದು ಲಾಸ್ಟ್ ಇಯರ್ ಸಿಂಧೂರ್ ಆದ್ಮೇಲೆ ಸ್ಟಾಪ್ ಮಾಡಿದ್ವಿ, ಈಗ ಪುನಃ ಒಂದಷ್ಟು ನಡೀತಾ ಇದೆ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಕೇಳ್ತಾನೆ ಎಕ್ಸಾಮ್. ಅದನ್ನು ಕೂಡ ನಾವು ಜಾಸ್ತಿ ಮಾಡಬೇಕು. ಭೂಬಂದರು ಏನ್ ಮಾಡ್ಬೇಕು, ಆಧುನೀಕರಣ ಮಾಡ್ಬೇಕು, ಒಳ್ಳೆ ಫಾಸ್ಟ್ ಆಗಿ ಕೆಲಸ ಆಗ್ಬೇಕು ಅದು ಕೂಡ. ಓಕೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ವಿನಿಮಯ ಭಾರತದ ಭೂಬಂದರುಗಳಿಗೆ ಕಾರ್ಯಾಚರಣೆ ಆಧುನೀಕರಿಸುವ ಮತ್ತು ಗಡಿ ಏಜೆನ್ಸಿಗಳ ನಡುವಿನ ಸಮನ್ವಯವನ್ನು ಸುಧಾರಿಸುವ ಗುರಿಯನ್ನು ಹೊಂದಿರುವ ಡಿಜಿಟಲ್ ವೇದಿಕೆಯಾಗಿದೆ. ಈ ವ್ಯವಸ್ಥೆಯನ್ನು ಬಂದರುಗಳು, ಹಡಗು ಸಾಗಣೆ, ಜಲಮಾರ್ಗಗಳ ಸಚಿವಾಲಯ ನೋಡಿ. ಅಗೇನ್ ಇಲ್ಲಿ ಪೋರ್ಟ್ ಆಗಿ ಬಂತು. ಓಕೆ, ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಎಲ್ಲಿ ಬರುತ್ತಾ? ಇಲ್ಲ. ಬಂದರು ಎಲ್ಲಿ ಬರುತ್ತೆ? ಭೂಮಿ ಅಂದ್ರೆ ಯಾವುದು? ಇದು ಲ್ಯಾಂಡ್ ಅಂದ್ರೆ ಯಾವ್ದ್ರಲ್ಲಿ ಬರುತ್ತೆ? ದಿಸ್ ಆಪ್ಷನ್ ಇಸ್ ರಾಂಗ್. ಕೇವಲ ಒಂದು ಮಾತ್ರ ಕರೆಕ್ಟ್. ಯಾರು ಬರುತ್ತೆ ನೋಡಿ. ಇದು ನಾ ತುಂಬಾ ಸರ್ ಏನ್ ಹಿಂಗೆಲ್ಲ ಕೇಳ್ತೀರಾ ನೋಡಿ. ಈಗ ಸಿಂಪಲ್ ಆಗಿ ಕೇಳ್ತೀನಿ ನೋಡಿ. ಇಲ್ಲಿ ಇತ್ತೀಚೆಗೆ ಸುದ್ದಿಲಿ ಕಾಣಿಸ್ಕೊಂಡೆ ವಿನಿಮಯ ಇದು ಏನು ಅಂತ ಕೇಳ್ದ. ಸಿಂಪಲ್, ಇದು ಏನು? ಫಸ್ಟ್ ಆಪ್ಷನ್ ಕರೆಕ್ಟ್. ಭಾರತದ ಅಂತಾರಾಷ್ಟ್ರೀಯ ಭೂ ಬಂದರುಗಳಲ್ಲಿ ಕಾರ್ಯಾಚರಣೆ ನಿರ್ವಹಿಸಲು ಕೇಂದ್ರೀಕೃತ ಎಲೆಕ್ಟ್ರಾನಿಕ್ ವೇದಿಕೆ. ವಿನಿಮಯ ಅಂತಕ್ಕಂಥದ್ದು ಅಂದ್ರೆ ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಡಿಜಿಟಲೀಕರಣ ಮಾಡಿರ್ತಕ್ಕಂಥದ್ದಕ್ಕೆ ವಿನಿಮಯ ಅಂತ ಹೆಸರಿಟ್ಟಿದ್ದಾರೆ. ಓಕೆ, ಸೊ ಇದು ಬಂದು ಸ್ನೇಹಿತರ ನಮ್ಮ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಓಕೆ, ಹೋಮ್ ಅಫೇರ್ಸ್ ಗೃಹ ಸಚಿವಾಲಯದ ಒಂದು ಇದರಲ್ಲಿ ಬರುತ್ತೆ. ನಾಟ್ ಮಿನಿಸ್ಟ್ರಿ ಆಫ್ ಪೋರ್ಟ್ ಶಿಪ್ಪಿಂಗ್ ಅಲ್ಲಿ ಬರಲ್ಲ. ಇಲ್ಲಿ ಕೊಟ್ಟಿದ್ದೀನಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ನಾಟ್ ಬೈ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಅಂಡ್ ಶಿಪ್ಪಿಂಗ್ ವಾಟರ್ ವೇಸ್ ಅಲ್ಲ. ಯಾರು ಸರ್? ಮಿನಿಸ್ಟ್ರಿ ಆಫ್ ಹೋಮ್, ಗೃಹ ಸಚಿವಾಲಯ. ಚೆಕ್ ಪೋಸ್ಟ್, ಬಾರ್ಡರ್ಗಳಲ್ಲಿ, ಇಂಟರ್ನ್ಯಾಷನಲ್ ಬಾರ್ಡರ್ಗಳಲ್ಲಿ ಪೇಪರ್ಲೆಸ್ ಕೆಲಸ ಆಗಬೇಕು. ಕಾರ್ಗೋಗಳು, ಪ್ಯಾಸೆಂಜರ್ಸ್ಗಳು, ವೆಹಿಕಲ್ಸ್ಗಳು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ನನಗೆ ಅರ್ಥ ಮಾಡ್ಕೊಳ್ಳೋದು. ಏನ್ ಸರ್ ಇದು ಮೊದಲಿಂದ ಮಾಡ್ತಿದ್ದಾರೆ. ಈಗ ಹೆಂಗಿದೆ ಅಂದ್ರೆ ಕಾಯಂಗಿಲ್ಲ. ಹೆಂಗ್ ಡಿಟೆಕ್ಟ್ ಆಗುತ್ತೆ ಅಂದ್ರೆ ಇದರಲ್ಲಿ IC ಗೇಟ್ ಇದೆ, CBIC ಇದೆ, BSF ಇದೆ, DGF ಇದೆ, UDIDA ಇದೆ, ULI. ಏನ್ ಸರ್ ಇವೆಲ್ಲ ಒಂದರಲ್ಲೇ ಇದೆ. ಒಂದರಲ್ಲೇ ಇದೆ? ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲೇ ಇದೆ, ವಿನಿಮಯ ಇದೆ. ಇದು ಆಟೋಮೆಟಿಕ್ ಆಗಿ ನಿಮ್ಗೆ ಕಂಡು ಹಿಡಿಯುತ್ತೆ, ಕ್ಷಣ ಮಾತ್ರದಲ್ಲಿ ಕಂಡು ಹಿಡಿಯುತ್ತೆ. ಹೌದಾ? ಹೆಂಗ್ ಮಾಡುತ್ತಿದ್ದು ಅಂತ ನೋಡೋದಾದ್ರೆ ಐ ವಿಲ್ ಎಕ್ಸ್ಪ್ಲೇನ್. ಓಕೆ, ಏನು ICAG ಎಂದು ಭಾರತೀಯ ಕಸ್ಟಮ್ ಎಲೆಕ್ಟ್ರಾನಿಕ್ಸ್ ಗೇಟ್ವೇ ಅಂದ್ರೆ ನೀವು ಕಸ್ಟಮ್ಸ್ ಫೈಲಿಂಗ್ ಮಾಡಿದ್ದೀರಾ. ಒಂದು ಚೆಕ್ ಮಾಡೋದೊಂದೇ ಅಲ್ಲ, ಇವೆಲ್ಲ ಅದರಿಂದ ಇರೋದ್ರಿಂದ ಜಸ್ಟ್ ಸ್ಕ್ಯಾನ್ ಮಾಡ್ತಾ ಇದ್ದಂಗೆ ನಿಮ್ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ದು ಏನಿದೆ ಅದು. ಮತ್ತೆ ಕೇಂದ್ರೀಯ ಪರೋಕ್ಷ ತೆರಿಗೆ ಮತ್ತು ಕಸ್ಟಮ್ ಮಂಡಳಿಯಿಂದ ನೀವು ಅಬಕಾರಿ ಒಂದು ಎಕ್ಸೈಸ್ GST ಇವೆಲ್ಲ ಕಟ್ಟಿದ್ದೀರಾ. ಮತ್ತೆ ಗಡಿ ಭದ್ರತಾ BSF ಏನಾದ್ರೂ ಬೇರೆ ರೀತಿಯಾದ ಚಟುವಟಿಕೆಯನ್ನು ಮಾಡಿದ್ರೆ ಅದನ್ನ ನೋಡ್ಕೊಳ್ತಕ್ಕಂಥದ್ದಾಗಿರ್ಬೋದು, ಹ್ಯೂಮನ್ ಟ್ರಾಫಿಕ್ ನೋಡ್ಕೊಳ್ತಕ್ಕಂಥದ್ದಾಗಿರ್ಬೋದು. ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ಅಂತ ಕರಿತೀವಿ. ವಿದೇಶಿ ನೀತಿಗೆ ತಕ್ಕಂತೆ ಏನಿದೆ ಅದ್ರ ತಕ್ಕಂತೆ ಇದು ನಡೀತಾ ಇದೆಯಾ. ಮತ್ತೆ ಭಾರತೀಯ ವಿಷ್ಟ ಗುರುತು UIDIA ಅಂತ ಏನ್ ಕರಿತೀವಿ. ಆಧಾರದ ಏನಿದೆ ಒಂದು ಕರೆಕ್ಟ್ ಆಗಿ ವೆರಿಫಿಕೇಶನ್ ಅವ್ನು ಆಧಾರ್ ಕೊಟ್ಟಿದ್ದಾನ, ಆಧಾರ್ ಕರೆಕ್ಟ್ ಆಗಿ ಇದೆಯಾ ಅಥವಾ ಅದೊಂದು ಡೂಪ್ಲಿಕೇಟಾ. ಓಕೆ, ಏಕೀಕೃತ ಲಾಜಿಕ್ ಇಂಟರ್ಫೇಸ್ ಪ್ಲಾಟ್ಫಾರ್ಮ್ ಇವೆಲ್ಲ ಕಂಬೈನ್ಡ್ ಆಗಿ ಈ ಒಂದು ವಿನಿಮಯಲ್ಲಿದೆ. ಏನದು ವಿನಿಮಯ ಅಂದ್ರೆ ದ ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಅದು ವಿನಿಮಯ ಅನ್ನಕ್ಕಂಥದ್ದೇನೋ ಲ್ಯಾಂಡ್ ಪೋರ್ಟ್ ನೋಡಿದ್ರ ಎಷ್ಟು ಚೆನ್ನಾಗಿದೆ. ಎಲ್ಲ ನಿಮ್ಗೆ ತಂತ್ರಜ್ಞಾನ ಸ್ಕ್ಯಾನ್ ನೋಡಿ. ವಾಹನ ಚಿತ್ರಗಳಿಂದ ಅಥವಾ ಗೇಟ್ಗಳಲ್ಲಿ ವಿಡಿಯೋ ಸ್ಟ್ರೀಮಿಂಗ್ ಇಂದ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಬಳಸಿಕೊಂಡು ವಾಹನ ನೋಂದಣಿ ಡೇಟಾವನ್ನು ಸೆರೆ ಹಿಡಿಯಬಹುದು. ಎಲ್ಲ ಇನ್ಫಾರ್ಮೇಶನ್ ಕ್ಷಣ ಮಾತ್ರದಲ್ಲಿ, ಕಾಗದ ರಹಿತ. ಸರಕು ಪ್ರಯಾಣಿಕರಿಗೆ ಎಲ್ಲ ಒಂದೇ ವಿಡಿಯೋದಲ್ಲಿ
ಸ್ಮಾರ್ಟ್ ಬಾರ್ಡರ್ ದೃಷ್ಟಿಯನ್ನು ಇಟ್ಕೊಂಡು ಇದು ಮಾಡಿರ್ತಕ್ಕಂಥದ್ದು. ಓಕೆ, ಸಿಂಗಲ್ ವಿಂಡೋ ಸಿಸ್ಟಮ್ ನೋಡಿ, ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಸ್ಗೆ. ಸೊ ನೆಕ್ಸ್ಟ್ ಬರ್ತೀನಿ, ವೀಕ್ಷಿತ್ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 2026 ಇಲ್ಲಿ ಲಾಂಚ್ ಮಾಡಿದ್ವಿ. ನೋಡಿ, ನಮಗೆ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ನಿಮ್ಗೆ ಗೊತ್ತೇ ಇದೆ. ಈಗ ನಾನು ಮಂತ್ ಕರೆಂಟ್ ಅಫೇರ್ ತೆಗೆದು ನೋಡಿ, ವೈಬ್ರೆಂಟ್ ವಿಲೇಜ್ 2.0 ಮಾಡಿದ್ದಾರೆ. ವೈಬ್ರೆಂಟ್ ವಿಲೇಜ್ ನಮ್ಮ ಕರೆಂಟ್ ಅಫೇರ್ ಅಲ್ಲಿ ಮಾಡಿದೀವಿ, ಚೆಕ್ ಮಾಡಿ ನೋಡಿ. ಅದನ್ನ ಒಂದು ಇದಿಟ್ಕೊಂಡು ಇದನ್ನ ಮಾಡಿರ್ತಕ್ಕಂಥದ್ದು ಏನೋ ವೀಕ್ಷಿತ್ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಅಂತ ನೋಡಿ. ಈ ವೈಬ್ರೆಂಟ್ ವಿಲೇಜ್ ಅಂತಕ್ಕಂಥ ಏನಿದೆ, ಬಾರ್ಡರ್ ಒಂದೇನಿದೆ, ನಾರ್ತ್ ಈಸ್ಟ್ ಸ್ಟೇಟ್ಸ್ ಎಸ್ಪೆಷಲಿ ಕಾನ್ಸ್ಟೆಂಟ್ ಇಟ್ಕೊಂಡು, ಯೂನಿಯನ್ ಟೆರಿಟರಿ ಎರಡನ್ನ ಕಾನ್ಸ್ಟೆಂಟ್ ಇಟ್ಕೊಂಡು ಮಾಡಿದ್ರು. ಈಗ ಅದು ಬಿಟ್ಟು ಬೇರೆ ಬಾರ್ಡರ್ಗಳೇನಿವೆ, ಓಕೆ, ನಮ್ಮ ಹಿಮಾಲಯನ್ ಸ್ಟೇಟ್ ಬಾರ್ಡರ್ ಇದೆ, ಹಿಮಾಚಲ ಪ್ರದೇಶ ಇದೆ, ಉತ್ತರಾಖಂಡ್ ಇದೆ ಅಲ್ವಾ. ಸೊ ಈ ಒಂದು ಇವುಗಳನ್ನ ಇಟ್ಟುಕೊಂಡು, ಓಕೆ, ಬೇರೆ ಕಡೆ ಬಾರ್ಡರ್ಗಳೇನಿದೆ ಅಲ್ಲಿ ವೀಕ್ಷಿತ್ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಅಲ್ಲಿ ನಾವು ಇದೇನಕ್ಕಿರೋದು ಅಂದ್ರೆ, ಅಲ್ಲಿ ಜನಗಳಿಗೆ ಅವೇರ್ನೆಸ್ ಮೂಡಿಸೋದು, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಮಾಡೋದು, ಅವ್ರಿಗೆ ಕೆಲಸ ಕೂಡ ಕೊಟ್ಟಂಗೂ ಆಗುತ್ತೆ, ಎಕಾನಮಿ ಡೆವಲಪ್ಮೆಂಟ್ ಆಗುತ್ತೆ, ಅವೇರ್ನೆಸ್ ಮೂಡಿಸ್ದಂಗೆ ಆಗುತ್ತೆ, ಈ ತರದ ಪ್ರೋಗ್ರಾಮ್. ಓಕೆ, ಇದು ನೋಡ್ಕೊಳ್ಳಿ, ನಾನು ಬೇಸಿಕ್ ಒನ್ಲೈನ್ ಹೇಳಿದ್ದೀನಿ. ಅದನ್ನ ಅದೇ ರೀತಿ ಈ ಒಂದು ಪ್ರದೇಶಗಳಲ್ಲಿ ಯುವಕರನ್ನ ಕರ್ಕೊಂಡು ಹೋಗಿ ಉತ್ತೇಜನ ಮಾಡೋದು. ನೋಡಿ, ಇದು ಭಾರತದ ಗಡಿ ಗ್ರಾಮಗಳಲ್ಲಿ ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿರುವ ಪ್ರವರ್ತಕ ಯುವ ನೇತೃತ್ವದ ಉಪಕ್ರಮವಾಗಿದೆ. ಹೌದು ಸರ್, ಇದನ್ನು ಗೃಹ ಮಾತ್ರ ಕಾರ್ಯಗೊಳಿಸುತ್ತದೆ ಗೃಹ ಸಚಿವಾಲಯ. ನೋಡಿ, ನಾನು ಹೇಳ್ತೀನಿ ಮಾತ್ರ ಅಂತಿದ್ರೆ ತಪ್ಪಾಗುತ್ತೆ. ಸೊ ಆಪ್ಷನ್ ಎ ಮಾತ್ರ ಕರೆಕ್ಟು, ಬಿ ತಪ್ಪು. ಎಸ್, ಗೃಹ ಸಚಿವಾಲಯ ಇದೆ ಇದರಲ್ಲಿ. ಅದ್ರ ಜೊತೆ ನಾವು ಇಂಡೋ ಟಿಬೇಟಿಯನ್ ಗಡಿ ಪೊಲೀಸ್ ಕೂಡ ಇದರಲ್ಲಿ ಬರ್ತಾರೆ. ಓಕೆ, ನೋಡಲ್ ಅನುಷ್ಠಾನ ಮಾಡ್ತಿರತಕ್ಕಂಥದ್ದು ಯಾರು? ಇದನ್ನ ಯಾರು? ನಮ್ಮ ಮೇರಾ ಯುವ ಭಾರತ್, ನನ್ನ ಭಾರತ್ ವೇದಿಕೆ, MY ಭಾರತ್ ವೇದಿಕೆಯ ಮುಖಾಂತರ ಇದನ್ನ ಅನುಷ್ಠಾನ ಮಾಡ್ತಾ ಇದೀವಿ. ಓಕೆ, ಅಲ್ಲಿ ಒಂದು ಅವೇರ್ನೆಸ್ ಮಾಡೋದಕ್ಕೆ ಯುವಕರಿಂದ ಕರ್ಕೊಂಡು ಹೋಗಿ. ಅರ್ಥ ಆಗಿಲ್ಲ? ಒಂದಷ್ಟು ಇಂಪಾರ್ಟೆಂಟ್ ಹೇಳಿದೀನಿ ಸ್ನೇಹಿತರೆ. ಒಂದು ವೀಕ್ತು ನಾನು ಪ್ರೀವಿಯಸ್ ವೀಕ್ತು ನಾನು ಸಪ್ರೇಟ್ ಪ್ಲೇಲಿಸ್ಟ್ ನೋಡ್ಕೊಳ್ಳಿ, ಮಂತ್ಲಿ ಸಪ್ರೇಟ್ ಪ್ಲೇಲಿಸ್ಟ್ ಇದೆ, ಎಲ್ಲ ಲಿಂಕ್ಗಳನ್ನು ಕೊಟ್ಟಿರ್ತೇನೆ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತೀವಿ, ಯಾಕಂದ್ರೆ PDF ನಾವು ಅಲ್ಲಿ ಶೇರ್ ಮಾಡ್ತೀವಿ. ಓಕೆ, ಎನಿ ಡೌಟ್ಸ್ ಇದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಥವಾ ಕಮೆಂಟಲ್ಲಿ ಕಮೆಂಟ್ ಮಾಡಿ. ನಮಸ್ಕಾರ, ಧನ್ಯವಾದ.